ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಶ್ವೇತರಾಜ ಸಂವಾದ ವರ್ಣನವೆಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಮುನಿಗಳು ಪ್ರಶ್ನೆ ಮಾಡುತ್ತಾರೆ. ಪ್ರಾಸಾದವನ್ನು ನಿರ್ಮಾಣ ಮಾಡಿದ ಮೇಲೆ ಇಂದ್ರದ್ಯುಮ್ನ ಮಹಾರಾಜನಿಗೆ ಶ್ರೀಹರಿಯು ವರಗಳನ್ನು ಕೊಟ್ಟ ವಿವರವನ್ನು 12 ಉತ್ಸವಗಳನ್ನು ಮಾಡುವಂತೆ ಆಜ್ಞಾಪಿಸಿದ ಪ್ರಕಾರವನ್ನು ನಿನ್ನಿಂದ ಸಮಗ್ರವಾಗಿ ಕೇಳಿರುವೆವು. ಅನಂತರದಲ್ಲಿ ಮಹಾಪ್ರಾಜ್ಞನು ವಿಷ್ಣು ಭಕ್ತನೂ ಆದ ಆ ಭೂಪತಿಯು ಅಲ್ಲಿ ನಿಂತು ಮತ್ತೇನನ್ನು ಮಾಡಿದನೆಂಬುದನ್ನು ನಮಗೆ ನಿರೂಪಿಸುವವನಾಗು. ಜೈಮಿನಿಯು ಹೇಳುತ್ತಾನೆ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾದ ಜಗನ್ನಾಥನಿಂದ ವರಗಳನ್ನು ಪಡೆದು ಆ ಮಹಾರಾಜನು ತಾನು ಕೃತಜ್ಞತೆಯನ್ನು ಪಡೆದಂತೆ ಭಾವಿಸಿಕೊಂಡನು. ಪರಮಾತ್ಮನ ಅಪ್ಪಣೆಯಂತೆಯೇ ಪುಣ್ಯವನ್ನು ಮೋಕ್ಷವನ್ನು ಕೊಡುವಂತಹ ಸಕಲ ಉತ್ಸವಗಳನ್ನು ಮಾಡಿಸಿ ಲೋಕಗುರುವಾದ ಆತನನ್ನು ಅನೇಕ ಉಪಚಾರಗಳಿಂದ ಬಹುವಿಧವಾಗಿ ಆರಾಧಿಸಿ ಗಾಲರಾಜನನ್ನು ಕರೆಸಿಕೊಂಡು ಧರ್ಮದಿಂದಲೂ ನ್ಯಾಯದಿಂದಲೂ ಕೂಡಿರುವ ಮಧುರ ವಾಕ್ಯಗಳಿಂದ ಆತನಿಗೆ ಸ್ವಾಮಿಯ ಅಪ್ಪಣೆಯ ಕ್ರಮವನ್ನು ಯಥಾವಿಧಿಯಾಗಿ ಉಪದೇಶಿಸಿದನು. ಇಂದ್ರದ್ಯುಮ್ನನು ಹೇಳುತ್ತಾನೆ. ಮಹಾರಾಜ, ನೀನು ಬಹುವಾಗಿ ವೇದಶಾಸ್ತ್ರಗಳನ್ನು ಕೇಳಿರುವೆ. ಧರ್ಮಾಚರಣೆಯಲ್ಲಿ ಅತ್ಯಂತ ನಿಷ್ಠೆಯುಳ್ಳವನಾಗಿರುವೆ. ಕರ್ಮದಿಂದಲೂ ಮನಸ್ಸಿನಿಂದಲೂ ಮಾತುಗಳಿಂದಲೂ ಭಗವಂತನಲ್ಲಿ ನಿನ್ನ ಭಕ್ತಿಯು ಅಸದೃಶವಾಗಿರುವುದು. ಲೋಕೇಶ್ವರನು ಒಬ್ಬೊಬ್ಬರನ್ನು ಮಾತ್ರ ಉದ್ಧರಿಸುವುದಕ್ಕಾಗಿ ಧರ್ಮೋಪದೇಶವನ್ನು ಮಾಡುವುದಿಲ್ಲ. ಆತನು ಸಕಲ ಚರಾಚರಗಳಿಗೂ ಶಿಕ್ಷಕನಾಗಿರುವನಲ್ಲವೇ? ಆದುದರಿಂದ ಆತನು ನಮಗೆ ಅನುಗ್ರಹಿಸಿರುವ ಈ ಧರ್ಮವು ಸಕಲರಿಗೂ ಉಪದೇಶಿಸಲ್ಪಡಲಿ. ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಜಗನ್ನಾಥನು ಭೂಲೋಕದಲ್ಲಿ ಅವತರಿಸಿರುವನು. ದೀನ ಮನಸ್ಕರಾದ ಸಕಲರನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಇಲ್ಲಿ ಬಹಳ ಕಾಲ ನೆಲೆಸಿರುವನು. ಭೂಪಾಲಕನೇ, ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಕೂಡಿದವನಾಗಿ ಆತನ ಅಪ್ಪಣೆಯನ್ನು ಲೋಕದಲ್ಲಿ ವಿಶಾಲಗೊಳಿಸಲಿರುವ ಈತನನ್ನು ಕೇವಲ ಮರದ ಗೊಂಬೆ ಎಂದು ಎಂದೆಂದಿಗೂ ನೀನು ತಿಳಿಯಬೇಡ. ಜಗದೀಶ್ವರನಾದ ಈತನು ಪ್ರಾಸಾದದೊಳಗೆ ಪ್ರವೇಶವನ್ನು ಮಾಡಿದುದರಿಂದ ಸಕಲ ಬ್ರಹ್ಮಾಂಡವು ಭೂಲೋಕದಲ್ಲಿ ಕ್ರೋಢೀಕೃತವಾಗಿ ನಿನಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವುದೆಂದು ನಿಶ್ಚಯಿಸಿಕೊಳ್ಳುವವನಾಗು. ಇಲ್ಲಿಗೆ ಬ್ರಹ್ಮದೇವನೇ ಮೊದಲಾದ ಸಕಲ ದೇವತೆಗಳು ಏಕಕಾಲದಲ್ಲಿಯೇ ಬಂದು ನೆಲೆಸಿರುವರು. ಕ್ಷೀಣ ಸತ್ವರಾದ ನಾವುಗಳು ಕೂಡ ವಿಶ್ವಮೂರ್ತಿಯಾದ ಆತನಿಂದಲೇ ಉದ್ಭವಿಸಿರುವೆವು. ಸಕಲ ಚರಾಚರಮಯನಾದ ಮಹಾವಿಷ್ಣುವೇ ಈ ರೀತಿಯಾದ ಮರದ ವಿಗ್ರಹದ ಸ್ವರೂಪವನ್ನು ಧರಿಸಿ ಸ್ಥೂಲ ನೇತ್ರಗಳಿಗೂ ಗೋಚರನಾಗಿರುವನು. ಸಮಸ್ತ ಕಾಮಿತಾರ್ಥಗಳನ್ನು ಕೊಡುವ ಕಲ್ಪವೃಕ್ಷವೇ ಈ ಸ್ವರೂಪವಾಗಿ ಭೂಮಿಗೆ ಬಂದಿರುವುದೆಂದು ತಿಳಿ. ಈತನನ್ನು ಸೇವಿಸಿದ ಯಾವ ಮನುಷ್ಯನಾದರೂ ತನ್ನ ಸಕಲಾಭೀಷ್ಟಗಳನ್ನು ಪಡೆಯುವನು. ಸಂಸಾರವೆಂಬ ತಮಸ್ಸಿಗೆ ಅತೀತನಾಗಿ ಅನಿರ್ವಾಚ್ಯವಾದ ಜ್ಯೋತಿಯ ಸ್ವರೂಪವನ್ನು ಹೊಂದಿರುವ ಈತನನ್ನು ಯತಿಗಳು ಬಹುವಿಧ ಸಾಧನೆಗಳಿಂದಲೂ ತಿಳಿಯಲಾರರು. ಇಂದ್ರಿಯ ಸಂಯಮರಹಿತರು, ಧರ್ಮೈಕ ತತ್ಪರರು, ಪರಿಶುದ್ಧರು, ಖಂಡ ಇಂದ್ರಿಯ ಸಂಯಮ ಸಹಿತರು, ಧರ್ಮೈಕ ತತ್ಪರರು, ಪರಿಶುದ್ಧರು, ಖಂಡ ಬ್ರಹ್ಮಚರ್ಯಯುಕ್ತರು, ಪರಮಾತ್ಮನಲ್ಲಿಯೇ ಅನನ್ಯ ಗತಿಕವಾದ ಭಕ್ತಿಯುಳ್ಳವರು ಆದ ಯೋಗಿಗಳಿಗೆ ಈತನೊಬ್ಬನೇ ಪ್ರಾಪ್ಯನಾಗಿರುವನು. ಗ್ರೀಷ್ಮ ಋತುವಿನಲ್ಲಿ ಆಳವಾದ ಶೀತಲೋದಕವುಳ್ಳ ಸರೋವರದಲ್ಲಿ ನಿಂತಿರುವ ಮನುಷ್ಯನು ಹೇಗೆ ಅಪರಿಮಿತವಾದ ಸೌಖ್ಯವನ್ನು ಪಡೆಯುವನೋ ಹಾಗೆಯೇ ಭಕ್ತನು ಈತನ ಕರುಣಾ ಸಮುದ್ರದಲ್ಲಿ ಓಲಾಡುತ್ತಾ ನಿವೃತ್ತಿಯನ್ನು ಹೊಂದುವನು. ಪುರುಷೋತ್ತಮನ ಲಾಭವಾಗಲು ಆಧ್ಯಾತ್ಮಿಕ, ಆಧಿದೈವಿಕ, ಆದಿಭೌತಿಕ ತಾಪಗಳೆಲ್ಲವೂ ಕಳೆದು ಹೋಗುವವು. ಶರಣಾಗತರಾದ ದೀನ ಜನರಿಗೆ ಈ ಜಗನ್ನಾಥನು ಹೇಗೆ ಉಪಕಾರವನ್ನು ಮಾಡುವನೋ ಹಾಗೆ ತಾಯಿಯಾಗಲಿ, ತಂದೆಯಾಗಲಿ, ಹೆಂಡತಿಯಾಗಲಿ, ಮಗನಾಗಲಿ ಮಾಡಲಾರರು. ಆದುದರಿಂದ ಐಹಿಕ ಮುಷ್ಮಿಕ ಸೌಖ್ಯಗಳೆರಡನ್ನೂ ನೀಡುವ ಈ ಸ್ವಾಮಿಯನ್ನೇ ಸೇವಿಸುತ್ತಿರು. ನಿನ್ನ ರಾಜಧಾನಿಯ ಪ್ರಜೆಗಳೊಡನೆ ಕೂಡಿ ದ್ವಾದಶೋತ್ಸವಗಳನ್ನು ಉಚಿತ ವೈಭವಗಳಿಂದ ನಡೆಸುತ್ತಿರು. ರಾಜೇಂದ್ರನೇ, ಸಾಮಾನ್ಯವಾಗಿ ರಾಜಧರ್ಮವು ಮೊದಲು ಹುಟ್ಟಿದುದರಿಂದ ಮೇಲ್ಪಂಕ್ತಿಯಾಗಿ ನಿಯಮಿಸಲ್ಪಡುವುದು. ಅನಂತರದಲ್ಲಿ ಹುಟ್ಟುವ ರಾಜರೂ ಸಹ ಆ ದಾರಿಯಲ್ಲಿಯೇ ನಡೆದು ಆ ಧರ್ಮಗಳನ್ನೇ ಪಾಲಿಸುತ್ತಿರುವರು. ಮಹಾರಾಜನೇ, ನರಸಿಂಹಸ್ವಾಮಿಯನ್ನು ನಿನ್ನ ಸಕಲೈಶ್ವರ್ಯ ಸಮೃದ್ಧಿಯಿಂದಲೂ ಉಪಚರಿಸಿ ಸೇವಿಸುತ್ತಿರು. ಆತನನ್ನು ತ್ರಿಸಂಧ್ಯಗಳಲ್ಲಿಯೂ ಪೂಜಿಸುತ್ತಿರಲು ಶಾಶ್ವತವಾದ ಸೌಖ್ಯವನ್ನು ಪಡೆಯುವೆ. ತಾನು ಹೊಸದಾಗಿ ಧರ್ಮಗಳನ್ನು ಪ್ರಾರಂಭಿಸುವುದಕ್ಕಿಂತ ಇತರರು ಮಾಡಿದ ಧರ್ಮಗಳನ್ನು ನಡೆಸಿಕೊಂಡು ಬರುವುದು ಉತ್ತಮವೆಂದು ಬಲ್ಲವರು ಹೇಳುತ್ತಿರುವರು.
ಪರರು ಮಾಡಿದ ದಾನಗಳನ್ನು ನಡೆಸಿಕೊಂಡು ಬರುವವನಿಗೆ ತಾನು ದಾನಗಳನ್ನು ಮಾಡಿದುದಕ್ಕಿಂತಲೂ ಹೆಚ್ಚಿನ ಫಲವು ಲಭಿಸುವುದು. ಜೈಮಿನಿಯು ಹೇಳುತ್ತಾನೆ, ಶ್ವೇತನೆಂಬ ಮಹಾರಾಜ ಶ್ರೇಷ್ಠನು ಅಂಜಲಿ ಬಂಧವನ್ನು ಮಾಡಿಕೊಂಡು ಸದ್ಗುಣಾನ್ವಿತವಾದ ಪುಷ್ಪಮಾಲೆಯಂತೆ ಮನೋಹರವಾಗಿರುವ ಇಂದ್ರದ್ಯುಮ್ನನ ಮಾತುಗಳನ್ನು ಕೇಳಿ ಅವುಗಳನ್ನು ಶಿರಸ ಧಾರಣ ಮಾಡಿದನು. ಬಳಿಕ ರಾಜಋಷಿಯಾದ ಇಂದ್ರದ್ಯುಮ್ನನು ಪುರುಷೋತ್ತಮನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡು ಸಕಲ ಸೌಭಾಗ್ಯಯುತನಾಗಿ ನಾರದ ಮಹರ್ಷಿಯೊಡನೆ ಬ್ರಹ್ಮಲೋಕವನ್ನು ಕುರಿತು ಪ್ರಯಾಣ ಮಾಡಿದನು. ಎಲೈ ಬ್ರಾಹ್ಮಣರಿರ, ಇಂತು ನಿಮಗೆ ಪುಣ್ಯಪ್ರದವು ಸರ್ವೋತ್ತಮವೂ ಆದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯನ್ನು, ಅಲ್ಲಿ ನಿತ್ಯವೂ ವಾಸ ಮಾಡುತ್ತಿರುವ ದಾರುಮಯನಾದ ಜಗನ್ನಾಥನ ಮಹಾತ್ಮೆಯನ್ನು ವಿಸ್ತರಿಸಿರುವೆನು. ವಿಪ್ರೋತ್ತಮರಿರ, ಈ ಮಹಾತ್ಮ್ಯವು ಈ ಮಹಾತ್ಮ್ಯದ ಕಥನವು ನಡೆಯುತ್ತಿರಲು ಯಾವನು ಭಕ್ತಿಯುಕ್ತನಾಗಿ ಶ್ರವಣ ಮಾಡುವನೋ ಅವನು ಅಖಂಡವಾಗಿ 1,000 ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ಪಡೆಯುವನು. ಪೂರ್ವದಲ್ಲಿ ಷಣ್ಮುಖನು ಬಹುವಾಗಿ ಪ್ರಶಂಸೆ ಮಾಡಿದ ಅರ್ಧೋದಯ ಪುಣ್ಯಕಾಲವನ್ನು ಆಚರಿಸುವುದರಿಂದ ಯಾವ ಪುಣ್ಯವು ಲಭಿಸುವುದೋ ಅದರ ಕೋಟಿಯಷ್ಟು ಪುಣ್ಯವು ಮಹಾವಿಷ್ಣುವಿನ ಈ ಮಹಾತ್ಮ್ಯವನ್ನು ಹೇಳುವುದರಿಂದ ಪ್ರಾಪ್ತವಾಗುವುದು. ಪ್ರತಿದಿನದ ಪ್ರಾತಃ ಕಾಲದಲ್ಲಿಯೂ ಈ ಚರಿತ್ರೆಯನ್ನು ಯಾವನು ಕೇಳುವನೋ ಅವನು 100 ಕಪಿಲೆ ಆಕಳುಗಳನ್ನು ದಾನ ಮಾಡಿದ ಫಲವನ್ನು, ಗಂಗೋದಕ ಪುಷ್ಪೋದಕಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಸಿದ ಫಲವನ್ನು ಏಕಕಾಲದಲ್ಲಿ ಪಡೆಯುವನು. ಗಂಗೋದಕ ಪುಷ್ಕರೋದಕಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಸಿದ ಫಲವನ್ನು ಏಕಕಾಲದಲ್ಲಿಯೇ ಪಡೆಯುವನು. ಈ ಪುಣ್ಯ ಚರಿತ್ರೆಯು ಐಶ್ವರ್ಯಪ್ರದವು, ಯಶಃಪ್ರದವು, ದೀರ್ಘಾಯುಷ್ಯಕಾರಕವು, ಪಾವನವು, ಸಂತಾನವರ್ಧಕವು, ಸ್ವರ್ಗಲೋಕವಾಸದಾಯಕವು, ಸಮಸ್ತ ಪಾತಕ ಪರಿಹಾರಕವೂ ಆಗಿರುವುದು. ಪುರಾಣಗಳಲ್ಲಿ ಬಹುಗೋಪ್ಯವಾಗಿ ಇಡಲ್ಪಟ್ಟಿರುವ ಈ ರಹಸ್ಯವನ್ನು ಈಗ ನಿಮಗೆ ವಿಸ್ತರಿಸಿ ಹೇಳಿರುವೆನು. ಇದನ್ನು ವಿಷ್ಣು ಭಕ್ತರಲ್ಲದ ಇತರರಲ್ಲಿ ಎಂದಿಗೂ ನಿರೂಪಿಸಬಾರದು. ಯಾವ ಮನುಷ್ಯರು ಶುಷ್ಕ ತರ್ಕದಲ್ಲಿಯೇ ನಿರತರಾಗಿರುವರೋ, ಅಕ್ರಮದಿಂದ ವೇದಗಳ ಶ್ರವಣ ಅಧ್ಯಯನಗಳನ್ನು ಮಾಡಿರುವರೋ, ನಾಸ್ತಿಕವಾದವನ್ನು ಅವಲಂಬಿಸಿರುವರೋ, ದಂಭಾಹಂಕಾರಯುತರಾಗಿರುವರೋ, ನಿತ್ಯವೂ ಇತರರ ದೋಷಗಳನ್ನೇ ಎತ್ತಿ ಹೇಳುತ್ತಿರುವರೋ, ವಿಷ್ಣುವಿನಲ್ಲಿ ಭಕ್ತಿಯಿಲ್ಲದಿರುವರೋ, ವ್ಯರ್ಥ ಜೀವನವನ್ನು ನಡೆಸುತ್ತಿರುವರೋ ಅವರ ಕಡೆಯಿಂದ ಈ ಪವಿತ್ರ ಚರಿತ್ರೆಯನ್ನು ಯಾವಾಗಲೂ ಸಂರಕ್ಷಿಸಬೇಕು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಶ್ವೇತರಾಜ ಸಂವಾದ ವರ್ಣನವೆಂಬ 48ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.